ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನವರಾತ್ರಿಯ 6ನೇ ದಿವಸ, ಹಾಗಾಗಿ ಸಂಜೆ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಇವರು ನನ್ನ ನಾದಿನಿ ಮತ್ತು ನಾದಿನಿ ಮಗಳು. ಇವರಿಬ್ರು ಎಷ್ಟು ಚೆನ್ನಾಗಿ ಆಟ ಆಡ್ಕೊತಾ ಇದ್ರು. ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆದ್ವಿ. ಇದು ಶನಿವಾರದ ವ್ಲಾಗು. ಮಹಾಮಂಗಳಾರತಿ ಮಾಡೋ ಟೈಮ್ಗೆ ಕರೆಕ್ಟಾಗಿ ಹೋಗಿದ್ವಿ. ತುಂಬ ಜನ ಇದ್ದರು. ಹಾಗೆ ನೋಡೋದಕ್ಕೆ ಮಾತ್ರ 2 ಕಣ್ಣು ಸಾಲದು ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ವರ್ಗಲೋಕ ಅಂತ ಅನ್ಕೋಬೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನ. ಡೈರೆಕ್ಟಾಗಿ ನೋಡೋದಕ್ಕೆ ತುಂಬ ಜನ ಇದ್ದರು. ಹಾಗಾಗಿ ಅಲ್ಲೊಂದು ಸ್ಕ್ರೀನ್ ಹಾಕಿದ್ರು, ಆದ್ದರಿಂದ ಟಿ ವಿಯಿಂದ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಹಾಗೆ ನಾವು ಕೂಡ ಚೆನ್ನಾಗಿ ಆಗಲಿಲ್ಲ, ತುಂಬ ರಶ್ ಇತ್ತು. ಆಮೇಲೆ ಸ್ವಲ್ಪ ಸೈಡ್ ಮಾಡಿಕೊಂಡು ಹೋದ್ವಿ ಒಳಗೆ. ಮತ್ತೆ ನಮ್ಮ ಮನೆಯವ್ರು ಇನ್ನೊಂದ್ಸಲಿ ಹೋಗಿ ಬರ್ತೀನಿ ಅಂತ ಮತ್ತೊಂದ್ಸಲಿ ಒಳಗೆ ಹೋಗಿ ನೋಡ್ಕೊಂಬಂದರು. ಮತ್ತು ಇವರು ನನ್ನ ತಂಗಿ ಪಾಪು ಅವ್ರು ಕೂಡ ಬಂದಿದ್ರು, ನೋಡಿದ್ವಿ. ಈಗ ನನ್ನ ಮಗನು ಮತ್ತು ನನ್ನ ತಮ್ಮ ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಒಬ್ಬೊಬ್ಬರೇ ದೇವಸ್ಥಾನದಲ್ಲಿ ಸಿಕ್ಕಿದ್ವಿ. ಚಾರ್ಮಿಕ ನೋಡ್ರಿ, ಅವ್ರ ಮಾಮನ ಹತ್ರ ಹೇಗೆ ಆಡ್ತಾ ಇದ್ದಾಳೆ. ಯಾವಾಗೂ ಹಿಂಗೇನೆ ಬರೀ ತೀಟೆ ಮಾಡಿಕೊಂಡು ಓಡಾಡ್ತಿರ್ತಾಳೆ ಅವ್ರ ಮಾಮನ ಜೊತೆ. ಅವಳಾಗ ಆಡ್ತಿರೋದು ನೋಡಿ ಯಾರೋ ಪಕ್ಕದಲ್ಲಿ ಅವ್ರು ಹೇಳ್ತಿದ್ರು, ಬೇಡಮ್ಮ ಹಂಗೆ ಆಡಬಾರ್ದು, ಯಾರಾದರೂ ನೋಡಿದ್ರೆ ದೇವ್ರು ಬಂತು ಅಂತ ಅಂದ್ಕೊಂಬಿಡ್ತಾರೆ ಅಂತ. ಜಸ್ಟ್ ಜೋಕಿಗೆ ಅವ್ರು ಹೇಳ್ತಾಯಿದ್ರು. ನೋಡಿ ಹೇಗೆ ಆಡ್ತಾ ಇದ್ದಾಳೆ ಅವಳು. ಮತ್ತು ಎಲ್ಲರೂ ಅಲ್ಲೇ ಕೂತಿದ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತ ಕೂತಿದ್ರೆ ಏನೋ ಒಂಥರ ನೆಮ್ಮದಿ ಅನ್ನಿಸ್ತಿತ್ತು ಮನಸ್ಸಿಗೆ. ಮತ್ತು ಅಷ್ಟೊತ್ತಿಗೆ ನಮ್ಮ ಅಪ್ಪಾಜಿ ಬಂದರು. ಅವರು ಸ್ವಲ್ಪ ಹೊತ್ತು ಕೂತ್ಕೊಂಡು ದರ್ಶನ ಮಾಡಿಕೊಂಡು ಆಮೇಲೆ ಪ್ರದಕ್ಷಿಣೆ ಹಾಕೋಣ ಅಂತ ಹೊರಟ್ವಿ. ಮತ್ತು ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಬಲಗಡೆನೇ ಒಂದು ವಿಗ್ರಹ ದುರ್ಗಮ್ಮ ತಾಯಿದು. ನಿಜವಾಗ್ಲೂ ಅದನ್ನು ನೋಡ್ತಾ ಇದ್ರೆ ದೇವರೇ ಕೂತಿದ್ದಾರೆ ಅನಿಸುತ್ತೆ. ಆ ಕಣ್ಣು ನೋಡ್ತಾ ಇದ್ರಂತೂ ನಿಜ ಮೈಯೆಲ್ಲ ರೋಮಾಂಚನ ಆಗುತ್ತೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ವಿಗ್ರಹ. ನಾನಂತೂ ಹೋದರೆ ದೇವ್ರ ಮುಂದೆನೇ ಒಂದು 10 ನಿಮಿಷ ನಿಂತ್ಕೊಂಡು ನೋಡಿಕೊಂಡು ಬರ್ತೀನಿ. ಮತ್ತು ಇಲ್ಲಿಟ್ಟಿರೋದು ದೇವ್ರ ವಾಹನ ಸಿಂಹನ ಇಟ್ಟಿದ್ದಾರೆ ಅಲ್ಲಿ, ಮೆರವಣಿಗೆ ದೇವ್ರಿಗೋಸ್ಕರ.
ಪ್ರದಕ್ಷಿಣೆ ಮುಗಿಸ್ಕೊಂಡು ಅಲ್ಲಿಂದ ಕುಂಕುಮ ತಗೊಳ್ಳೋಣ ಅಂತ ಬಂದ್ವಿ. ಅಲ್ಲಿ ನೋಡಿದ್ರೆ ನನ್ನ ಫ್ರೆಂಡ್ ಸಿಕ್ಕಿದ್ಲು. ಆಲ್ಮೋಸ್ಟ್ ಒಂದು 8 ಇಯರ್ಸ್ ಆಗಿತ್ತು ಅನಿಸುತ್ತೆ ಅವಳು ಸಿಕ್ಕಿ. ಅವಳನ್ನ ಕೂಡ ಮಾತಾಡಿಸ್ಕೊಂಡು ಖುಷಿ ಆಯಿತು ಮಾತಾಡಿಸೋದು. ಮತ್ತು ಅಲ್ಲಿಂದ ಪ್ರಸಾದ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು ಪ್ರಸಾದ. ಮತ್ತು ಪ್ರೋಗ್ರಾಮ್ ನೋಡೋಣ ಅಂತ ಹೋದ್ವಿ. ಆಲ್ಮೋಸ್ಟ್ 1 ಅವರ್ ನೋಡಿದ್ವಿ ಅನಿಸುತ್ತೆ ಕೂತ್ಕೊಂಡು. ಮತ್ತು ಅಲ್ಲಿ ಜೂನಿಯರ್ ಪುನೀತ್ ರಾಜ್ಕುಮಾರ್ ಸರ್ ಥರ ಬಂದಿದ್ದರು. ಚೆನ್ನಾಗಿ ಕಾಣಿಸ್ತಾಯಿದ್ರು. ಮತ್ತು ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಡ್ಯಾನ್ಸ್ ಕೂಡ ಆಡಿಸ್ತಾಯಿದ್ರು. ಚಾರ್ಮಿಕಾಗಿ ಹೋಗಂದ್ರು ಹೋಗಲ್ಲ ಅಂತ ಅಂದ್ಲು. ಆಮೇಲೆ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋದು ನೋಡಿ ನಾನು ಹೋಗಬೇಕು ಡ್ಯಾನ್ಸ್ ಮಾಡಬೇಕಂತ ಹೇಳ್ಬಿಟ್ಟು ಅವಳು ಹೋಗಿ 1-2 ಸ್ಟೆಪ್ ಹಾಕಿ ಬಂದಳು. ಮತ್ತು ಅಲ್ಲಿಂದ ಸ್ವಲ್ಪ ರಶ್ ಇದೆ ಅಂತ ನೋಡಿಕೊಂಡು ಊಟಕ್ಕೆ ಹೋದ್ವಿ. ಅನ್ನ ಸಾಂಬಾರು ಪಲ್ಯ ಹಪ್ಪಳ ಎಷ್ಟು ಚೆನ್ನಾಗಿತ್ತು. ಅದರಲ್ಲಿ ಪ್ರಸಾದ ಕೇಳಬೇಕಾ ಅಮೃತದ ಥರ ಇತ್ತಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಮತ್ತು ಮಜ್ಜಿಗೆಯನ್ನು ಕೂಡ ಹಾಕ್ಕೊಟ್ರು. ಅಲ್ಲಿಂದ ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.